ದೇವರನ್ನ ನಂಬಿ ಯಾವತ್ತೂ ಹಾಳಾಗಿದ್ದೀವಿ ಅಂತ ಅನ್ನೋರು ಯಾರೂ ಇಲ್ಲ. ನಾನು ಅಡ್ವೊಕೇಟ್. ಇಲ್ಲಿಗೆ ಬಂದಮೇಲೆ ತುಂಬ ಚೆನ್ನಾಗಾಗಿದೆ. ನಾನು 9 ಮಂತ್ಸಿಂದ ಬರ್ತಿದ್ದೀನಿ. ರೆಗ್ಯುಲರ್ ಕಂಟಿನ್ಯೂಸ್ ವೀಕ್ಲಿ ಬರೋಕ್ಕಾಗ್ತಿಲ್ಲ. ಈಗ ಇಲ್ಲಿ ಬಂದಮೇಲೆ ಕನ್ಸೀವ್ ಆಗಿದ್ದೀನಿ. ನನ್ನ ಸಿಸ್ಟರು ಅಷ್ಟೇ ಮನೆ ತೊಗೊಳ್ಬೇಕಂತಿದ್ಲು. 2 ವೀಕ್ಸ್ ಬಂದಿದ ತಕ್ಷಣವೇ ಅವ್ರದ್ದು ಮನೆ ರಿಜಿಸ್ಟ್ರೇಷನ್ ಆಯಿತು. ಪವರ್ ತುಂಬ ಚೆನ್ನಾಗಿದೆ ದೇವ್ರದ್ದು. ಭಕ್ತಿಯಿಂದ ಬಂದರೆ ಎಲ್ಲ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲ ಚೆನ್ನಾಗಾಗಿದೆ. ನಮಗೂ ಅಷ್ಟೇ. ನೀವೇ ನೋಡ್ತಿದ್ದೀರಾ, ಕನ್ಸೀವ್ ಇದ್ದೀನಿ ಇವಾಗ. ಇದು ನಂದು 8th ವೀಕ್. ಇನ್ನೊಂದು ವಾರ ಬಂದರೆ ಕಂಪ್ಲೀಟ್ ಆಗುತ್ತೆ. ಎಲ್ಲ ಒಳ್ಳೆಯದಾಗಿದೆ. ನನಗೆ ಬಂದಮೇಲೆ ತುಂಬ ಚೇಂಜಸ್ ಆಗಿದೆ. ನೀವು ಇಲ್ಲಿ ಬಂದಮೇಲೆ ತುಂಬ ಒಳ್ಳೇದಾಗ್ತಾ ಇದೆ. ಹೌದು, ತುಂಬ ಒಳ್ಳೆಯದಾಗ್ತಿದೆ. ಫಿನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀವಿ. ನನ್ನ ಸಿಸ್ಟರು, ನಮ್ಮ ಮನೆಯವರೆಲ್ಲ ಬರ್ತೀವಿ. ನನ್ನ ತಂಗಿನೂ ಅಷ್ಟೇ. ರೀಸೆಂಟಾಗಿ ಮನೆ ರಿಜಿಸ್ಟ್ರ್ ಮಾಡಿಕೊಂಡು ನಾನು ಕನ್ಸೀವ್ ಆಗಬೇಕಂತಿದೆ. ನನಗೂ ಕನ್ಸೀವ್ ಆಗಿದ್ದೀನಿ. ಇವಾಗ 8 ಮಂತ್ಸ್ ಇಲ್ಲ. ಸೊ ಖುಷಿ ಇದೆ. ದೇವಸ್ಥಾನಕ್ಕೆ ಬಂದರೆ ಯಾವುದೇ ದೇವಸ್ಥಾನ ಆಗಿರ್ಬೋದು ಒಳ್ಳೇದಾಗುತ್ತೆ. ಇಲ್ಲಿ ಬಂದಮೇಲೆ ಇನ್ನೂ ಚೆನ್ನಾಗಾಗಿರೋದು ಖುಷಿ. ನನ್ನ ಹೆಸರು ರೂಪ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನಂಗೆ ತುಂಬ ಕಷ್ಟ ಇತ್ತು. ಸೊ ಇಲ್ಲಿ ಕಾಯಿ ಕಟ್ಟಿದ್ಮೇಲೆ ತುಂಬ ಒಳ್ಳೇದಾಗೈತೆ. ಮತ್ತು ನಮ್ಮ ಯಜಮಾನ್ರಿಗೆ ಕೆಲಸವೇ ಸಿಗ್ತಾ ಇರಲಿಲ್ಲ. ಇಲ್ಲಿ ಬಂದು ಯಾವಾಗ ನಾನು ಕಾಯಿ ಕಟ್ಟಿದ್ದು 3ನೇ ವಾರಕ್ಕೆ ನಮ್ಮ ಯಜಮಾನ್ರಿಗೆ ಕೆಲಸ ಸಿಕ್ತು. ಮತ್ತು ಅವ್ರು ಒಳ್ಳೆ ಪೊಸಿಷನಲ್ಲಿದ್ದಾರೆ. ಇವಾಗ ನಮ್ಗೆ ತುಂಬ ಒಳ್ಳೇದಾಗೈತೆ. ಎಷ್ಟು ವಾರದಿಂದ ಬರ್ತಾ ಇದ್ದೀರಾ? ನಾವು 9 ವಾರ ಆಯಿತು ನಮ್ಗೆ ಬಂದು. ಕಾಯಿ ಕಟ್ಟಿದ್ದೆಲ್ಲ ಆಯಿತು. ಅದಕ್ಕೆ ಸುಮ್ಮನೆ ದರ್ಶನ ಮಾಡ್ಕೊಂಡು ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ನಮ್ಮ ಕಡೆ ಕಟೀಲು, ಆಮೇಲೆ ಧರ್ಮಸ್ಥಳ, ಆಮೇಲೆ ಮಂಗಳೂರಲ್ಲಿ ಬೇರೆ ಬೇರೆ ಟೆಂಪಲ್ಗಳೆಲ್ಲ ಇದ್ದಾವಲ್ಲ. ಸೊ ಇಲ್ಲೂ ಒಂದು ಸಲ ಬಂದು ಹೋಗೋಣ ಅಂತ. ಬಟ್ ಇಲ್ಲಿ ಆ್ಯಕ್ಚುಲಿ ಕಾಯಿ ಕಟ್ಟೋದೆಲ್ಲ ನಮ್ಮ ಕಡೆ ಇಲ್ಲ ಅಲ್ಲ. ಇಲ್ಲಿ ಬಂದು ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಏನೋ ಒಂದು ಪಾಸಿಟಿವ್ ವೈಬ್ ಇದೆ. ಒಳಗಡೆ ಫಸ್ಟ್ ಟೆಂಪಲ್ಗೆ ಒಳಗಡೆ ಹೋದ್ಮೇಲೆ ದೇವಿನ ನೋಡಿದ ಮೇಲೆ ಏನೋ ಒಂಥರ ತುಂಬ ಖುಷಿ ಆಗುತ್ತೆ. ಹೊರಗಡೆ ಬರಬೇಕಾದ್ರೆ ಎಷ್ಟು ಕ್ರೌಡ್ ಇರುತ್ತೆ, ಇಷ್ಟೆಲ್ಲ ಇರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಬಟ್ ಈ ಕಾಯಿ ಕಟ್ಟಿರೋದೆಲ್ಲ ನೋಡಿದರೆ ಮೇಬಿ ತುಂಬ ಪವರ್ಫುಲ್ ಅಂತ ಹೇಳಿ ನೋಡಿದಾಗಲೇ ಅನಿಸುತ್ತೆ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಬಂದು. ಹೆಸರು ಮಂಜುಳ ಅಂತ, ಮಾಲೂರು ಕಡೆಯಿಂದ ಬಂದಿದ್ದೀನಿ. ನಾನು ಫ್ಲಿಪ್ಕಾರ್ಟ್ ಕೆಲಸಕ್ಕೆ ಹೋಗ್ತಾ ಇದ್ದೆ. 5 ವರ್ಷ ಆದಮೇಲೆ ಗ್ಯಾಜುಟಿ ತಗೋಬೇಕಂದ್ಬಿಟ್ಟು ಮನೇಲೇ ಇದ್ಬಿಟ್ಟೆ 1 ತಿಂಗಳು. ಮತ್ತೆ ನನ್ನ ಕೆಲಸ ಹೊರಟೋಯ್ತು. ಮತ್ತೆ ಅದೇ ಕಂಪ್ನಿನಲ್ಲಿ ನನ್ನ ಕೆಲಸ ಸಿಗಬೇಕಂತ ದೇವ್ರನ್ನ ಕೇಳ್ಕೊಂಡೆ. 9 ವಾರ ಕಾಯಿ ಕಟ್ಟಬೇಕು, ಮತ್ತೆ ನಿನಗೆ ಕೆಲಸ ಸಿಗುತ್ತೆ ಅಂದರು. ಸ್ಟಾರ್ಟಿಂಗ್ನಲ್ಲಿ ಯಾರು ಹೇಳಿದ್ರು, ಇಲ್ಲಿಗೆ ಹೋದರೆ ಕಂಪ್ನಿಗೆ ಹೋದರೆ ಮತ್ತೆ ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ಗೆ ಕೆಲಸ ಸಿಗುತ್ತೆ ಅಂತ. ನಾನಿನ್ನೂ ಕಾಯಿ ಕಟ್ಟೇ ಇಲ್ಲ 9 ವಾರ. ಇನ್ನೂ ನಾನು ಕಟ್ಟಿದ್ದು ಸ್ಟಾರ್ಟಿಂಗ್ ಒಂದೇ ಸತಿ. ಆವಾಗಲೇ ನನ್ನ ಕೆಲಸ ಸಿಕ್ಬಿಟ್ಟು. ಇದು 6ನೇ ವಾರ ಕಾಯಿ ಕಟ್ತಾರದು. ಇನ್ನೂ 3 ವಾರ ಕಟ್ಟಬೇಕು. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನೆಮ್ಮದಿಯಾಗಿದ್ದೀನಿ. ಅಂದರೆ ಆ ಕೆಲಸ ತೃಪ್ತಿ ಇದೆ. ತಾಯಿ ಹತ್ರ ಬಂದಾಗ ಕೆಲಸ ಸಿಗುತ್ತೆ, ಒಳ್ಳೇದಾಗಿದೆ. ಆ ತಾಯಿ ನನಗೆ 9 ವಾರ ಕಾಯಿ ಕಟ್ಟಕ್ಕೆ ಮೊದಲೇ ಕೆಲಸ ಕೊಟ್ಬಿಟ್ಟು 1ನೇ ವಾರ ಕಾಯಿ ಕಟ್ಟಿದ್ದು. ನಾನು ಕೆಲಸ ಸಿಕ್ತು, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ.